ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಸುವರ್ಣ ಕಾಲ ಏಪ್ರಿಲ್ 7ರಿಂದ 16ರವರೆಗಿನ ಒಂದು ವಿಶೇಷ ಭವಿಷ್ಯ. ಈ ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕುಂಭರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಒಂದು ಅದ್ಭುತ ಪವಾಡದ ಬಗ್ಗೆ ಚರ್ಚಿಸಲಿದ್ದೇವೆ. ಕುಂಭರಾಶಿಯವರೇ, ಈಗಲೇ ನಿಮ್ಮ ಮನೆಯಲ್ಲಿ ಸಿಹಿ ಹಂಚಲು ಸಿದ್ಧರಾಗಿರಿ. ಏಕೆಂದರೆ ಮುಂಬರುವ ದಿನಗಳಲ್ಲಿ 7ರಿಂದ ಏಪ್ರಿಲ್ 16ರವರೆಗಿನ ಈ 10 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಲಿವೆ. ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ, ಬದಲಿಗೆ ನಿಮ್ಮ ಹಣೆಬರಹವೇ ಹೊಸ ರೂಪ ಪಡೆಯುವ ಕಾಲಘಟ್ಟವಾಗಿದೆ. ನೀವು ಕಳೆದ 7 ವರ್ಷಗಳಿಂದ ಪಟ್ಟ ಕಷ್ಟ, ಅನುಭವಿಸಿದ ನೋವು ಮತ್ತು ತೋರಿಸಿದ ತಾಳ್ಮೆಗೆ ಈಗ ಕಾಲವು ಉತ್ತರ ನೀಡಲು ಸಿದ್ಧವಾಗಿದೆ. ಈ ಸಂಕಟ ಮೋಚನದ ಈ ಹನುಮಂತ ಅಪಾರ ಕೃಪೆ ನಿಮ್ಮ ಮೇಲೆ ಸುರಿಯಲಿದೆ. ಇದು ಎಷ್ಟು ವಿಶೇಷವೆಂದರೆ, ನಿಮ್ಮ ಕಣ್ಣ ಮುಂದೆ ನಡೆಯುವ ಬದಲಾವಣೆಗಳನ್ನು ನೋಡಿ ನಿಮಗೆ ನಂಬಲು ಸಾಧ್ಯವಾಗುವುದಿಲ್ಲ. ವಿಧಿಯು ತಾನಾಗಿಯೇ ನಡೆದು ಬಂದು ನಿಮ್ಮ ಬಾಗಿಲು ತಟ್ಟುತ್ತಿದೆ ಎನ್ನುವ ಅನುಭವ ನಿಮಗಾಗಲಿದೆ. ಮನಸ್ಸಿನಲ್ಲಿದ್ದ ಹಳೆಯ ಪ್ರಶ್ನೆಗಳು, ಅರ್ಧಕ್ಕೆ ನಿಂತಿದ್ದ ಆಸೆಗಳು ಮತ್ತು ನಿರೀಕ್ಷೆಗಳು ಈಗ ಒಂದೊಂದಾಗಿ ಈಡೇರಲು ಸಮಯ ಹತ್ತಿರ ಬಂದಿದೆ. ಈ ಅವಧಿಯಲ್ಲಿ ನಿಮ್ಮ ಪ್ರಗತಿಯು ಸಾಮಾನ್ಯ ಮಟ್ಟದ್ದಾಗಿರುವುದಿಲ್ಲ. ಇದನ್ನು ಕಂಡು ನಿಮ್ಮ ಆಪ್ತರು ಮಾತ್ರವಲ್ಲದೆ ನಿಮ್ಮ ಯಶಸ್ಸನ್ನು ಸಹಿಸದವರು ಕೂಡ ಬೆರಗಾಗುತ್ತಾರೆ. ಹಿಂದೆ ನಿಮ್ಮ ದಾರಿಯಲ್ಲಿ ಈ ಕಲ್ಲು ಮುಳ್ಳುಗಳನ್ನು ಹಾಕಿದವರು, ನಿಮ್ಮ ಕಾಲು ಎಳೆಯಲು ಪ್ರಯತ್ನಿಸಿದವರು ಈಗ ನಿಮ್ಮ ಉನ್ನತಿಯನ್ನು ನೋಡಿ ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ಅವರ ಅಸೂಯೆಯೇ ಅವರಿಗೆ ಸೋಲಾಗಿ ಪರಿಣಮಿಸುತ್ತೆ. ಹನುಮಂತನ ಈ ರಕ್ಷಾ ಕವಚ ನಿಮ್ಮ ಸುತ್ತ ಇರುವುದರಿಂದ ಯಾವುದೇ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನೀವು ತಲುಪಲಿರುವ ಎತ್ತರವು ಇತರರಿಗೆ ಕೇವಲ ಕನಸಾಗಿ ಉಳಿಯಲಿದೆ. ಜೀವನವು ಕೆಲವೊಮ್ಮೆ ಯಾವುದೇ ಸದ್ದು ಮಾಡದೆ ಬಹಳ ಮೌನವಾಗಿ ಬದಲಾಗುತ್ತೆ. ಕತ್ತಲೆಯ ರಾತ್ರಿಯಲ್ಲಿ ತಣ್ಣನೆಯ ತಂಗಾಳಿ ಬೀಸಿದಾಗ ಸಿಗುವ ಹಿತವಾದ ಅನುಭವದಂತೆ ನಿಮ್ಮ ಜೀವನದಲ್ಲಿ ಈಗ ಶಾಂತಿ ನೆಲೆಸಲಿದೆ. ನಿಮ್ಮ ಮುಖದಲ್ಲಿ ಈಗ ಮೂಡುತ್ತಿರುವ ಈ ಒಂದು ಕಿರುನಗೆಗೆ ಕಾರಣವೇನು ಎಂದು ನಿಮಗೆ ಅರ್ಥವಾಗದಿರಬಹುದು, ಆದರೆ ಇದು ನಿಮ್ಮ ಸುವರ್ಣ ಕಾಲದ ಮುನ್ಸೂಚನೆಯಾಗಿದೆ. ನಿಜವಾದ ಸಂತೋಷವು ದೊಡ್ಡ ದೊಡ್ಡ ಆಡಂಬರಗಳಲ್ಲಿ ಇರುವುದಿಲ್ಲ, ಬದಲಿಗೆ ಅದು ನಿಮ್ಮ ಅರಿವಿಗೆ ಬಾರದಂತೆ ನಿಮ್ಮ ಜೀವನದ ಭಾಗವಾಗುತ್ತೆ. ನೀವು ತೋರಿಸಿದ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಗುಣವೇ ಈಗ ನಿಮಗೆ ಅದೃಷ್ಟವಾಗಿ ಮರಳಿ ಬರುತ್ತಿದೆ. ನೀವು ವಾಸಿಸುವ ಸ್ಥಳ, ನೀವು ಭೇಟಿ ನೀಡುವ ವ್ಯಕ್ತಿಗಳು ಎಲ್ಲವೂ ಹಳೆಯದ್ದೇ ಆಗಿದ್ದರೂ ನಿಮಗೆ ಎಲ್ಲವೂ ಹೊಸದಾಗಿ ಕಾಣಿಸಲಿದೆ. ಒಂದು ಹೊಸ ಬೆಳಕು ನಿಮ್ಮ ಪ್ರಪಂಚವನ್ನು ಪ್ರವೇಶಿಸಿದಂತೆ ಭಾಸವಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಲ್ಲೂ ನೀವು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಇನ್ಮುಂದೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಎಂಬ ದೃಢವಾದ ನಂಬಿಕೆ ನಿಮ್ಮ ಅಂತರಾತ್ಮದಿಂದ ಹೊರಬರುತ್ತೆ. ಇದು ಕೇವಲ ಕಲ್ಪನೆಯಲ್ಲ, ಇದು ದೀರ್ಘಕಾಲದ ತಾಳ್ಮೆಯ ಒಂದು ಫಲ. ಜೀವನವು ನಮ್ಮನ್ನು ಪರೀಕ್ಷಿಸುವಾಗ ನಾವು ಕುಗ್ಗದೆ ಮುನ್ನಡೆದರೆ ಅಂತಿಮವಾಗಿ ಸಿಗುವ ಪ್ರತಿಫಲವು ಅಮೂಲ್ಯವಾಗಿರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಈ ಸಮಯದಲ್ಲಿ ನಿರ್ಮಾಣವಾಗುತ್ತಿರುವ ಶುಭ ಯೋಗಗಳು ಒಣಗಿದ ಮರಕ್ಕೆ ಮತ್ತೆ ಜೀವ ಬಂದಂತೆ ಇರಲಿವೆ. ದೀರ್ಘಕಾಲದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಪ್ರಸ್ತುತ ರಾಹು ಮತ್ತು ಕೇತುಗಳ ಸ್ಥಾನವು ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಲಿದೆ. ಈ ಮೊದಲು ಯಾವುದೋ ಗೊಂದಲದಲ್ಲಿ ಸಿಲುಕಿ ನಿಮಗೆ ದಾರಿ ಕಾಣದಂತಾಗಿದ್ದರೆ ಈಗ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ಬದಲಾವಣೆಯು ಕೇವಲ ಮೇಲ್ನೋಟಕ್ಕೆ ಮಾತ್ರವಲ್ಲದೆ ಬಹಳ ಆಳವಾಗಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಲಿದೆ. ಹನುಮಂತನ ಹಸ್ತವು ನಿಮ್ಮ ತಲೆಯ ಮೇಲಿರುವಾಗ ಯಾವುದೇ ದಾರಿ ಕಠಿಣವೆನಿಸುವುದಿಲ್ಲ. ನಿಮ್ಮೊಳಗೆ ಸುಪ್ತವಾಗಿದ್ದ ಶಕ್ತಿಯು ಈಗ ಜಾಗೃತಗೊಳ್ಳಲಿದೆ. ನೀವು ಈಗ ಇತರರ ಅನುಮತಿಗಾಗಿ ಕಾಯುವ ಅಗತ್ಯವಿಲ್ಲ. ನಿಮ್ಮ ಸ್ವಂತ ನಿರ್ಧಾರಗಳ ಮೇಲೆ ನಿಮಗೆ ಸಂಪೂರ್ಣ ಭರವಸೆ ಮೂಡಲಿದೆ. ಈ ಒಂದು ಆತ್ಮವಿಶ್ವಾಸವೇ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುತ್ತೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು ಹರಡಲಿದೆ. ಕುಟುಂಬದ ಸದಸ್ಯರ ಮುಖದಲ್ಲಿ ನೆಮ್ಮದಿ ಕಾಣಿಸುತ್ತೆ. ಪ್ರತಿ ಮುಂಜಾನೆಯೂ ಒಂದು ಹೊಸ
ನಿರೀಕ್ಷೆಯೊಂದಿಗೆ ಆರಂಭವಾಗುತ್ತೆ ಮತ್ತು ಪ್ರತಿ ರಾತ್ರಿಯೂ ತೃಪ್ತಿಯೊಂದಿಗೆ ಕೊನೆಗೊಳ್ಳುತ್ತೆ. ಹಿಂದೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಈಗ ಅವು ತಾವಾಗಿಯೇ ಬಗೆಹರಿಯಲಿವೆ. ಸಂಬಂಧಗಳಲ್ಲಿ ಉಂಟಾಗಿದ್ದ ಬಿರುಕುಗಳು ಮಾಯವಾಗಿ ಮತ್ತೆ ಪ್ರೀತಿ ಮೂಡಲಿದೆ. ದೂರವಾಗಿದ್ದವರು ನಿಮ್ಮ ಸಕಾರಾತ್ಮಕ ಬದಲಾವಣೆಯನ್ನು ಕಂಡು ಮತ್ತೆ ಹತ್ತಿರವಾಗಲು ಬಯಸುತ್ತಾರೆ. ಈ ಮನೆಯ ವಾತಾವರಣವು ಸಂಪೂರ್ಣವಾಗಿ ದೈವಿಕ ಮತ್ತು ಶಾಂತಿಯುತವಾಗಿರಲಿದೆ. ಇದು ಯಾವುದೇ ಒತ್ತಡವಿಲ್ಲದೆ ಸಹಜವಾಗಿ ನಡೆಯುವ ಒಂದು ಪ್ರತಿಕ್ರಿಯೆಯಾಗಿದೆ. ಕೆಲವೊಮ್ಮೆ ವಿಧಿ ನಮ್ಮನ್ನು ಬಹಳ ಕಾಯಿಸುತ್ತೆ, ಆದರೆ ಅದು ಕೊಡಲು ನಿರ್ಧರಿಸಿದಾಗ ಎಲ್ಲವನ್ನ ಒಟ್ಟಿಗೆ ನೀಡುತ್ತೆ. ಉದ್ಯೋಗದಲ್ಲಿರುವವರಿಗೆ ಅಥವಾ ವ್ಯಾಪಾರಸ್ಥರಿಗೆ ಈ 10 ದಿನಗಳಲ್ಲಿ ದೊಡ್ಡ ಮಟ್ಟದ ಲಾಭ ಅಥವಾ ಪ್ರಶಂಸೆ ದೊರೆಯಲಿದೆ. ನೀವು ಯಾವುದಕ್ಕಾಗಿ ಹಂಬಲಿಸಿದ್ದೀರೋ ಅದು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕಷ್ಟದ ದಿನಗಳು ಕೂಡ ಈಗ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಇದು ಕೇವಲ ಒಂದು ದಿನದ ಬದಲಾವಣೆಯಲ್ಲ, ಇದು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಸುದೀರ್ಘ ಪಯಣದ ಒಂದು ಆರಂಭ. ಕುಂಭರಾಶಿಯವರೇ, ಈ ಒಂದು ಪವಿತ್ರ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಮತ್ತು ಆಲೋಚನೆಗಳನ್ನು ನಿರ್ಮಲವಾಗಿಟ್ಟುಕೊಳ್ಳಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಅದೃಷ್ಟದ ಬಾಗಿಲು ಈಗ ತೆರೆದಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ಧೈರ್ಯದಿಂದ ಮುಂದೆ ಹೆಜ್ಜೆಯನ್ನು ಹಾಕಿ. ನಿಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯವು ಈಗ ಪ್ರಾರಂಭವಾಗುತ್ತಿದೆ. ಇದನ್ನು ಪೂರ್ಣ ಮನಸ್ಸಿನಿಂದ ಆಹ್ವಾನಿಸಿ. ನಂಬಿಕೆಯೇ ಜೀವನದ ಅಡಿಪಾಯ. ಆ ನಂಬಿಕೆಯನ್ನು ಗಟ್ಟಿಗೊಳಿಸಿ. ಈ ಬದಲಾವಣೆಯನ್ನು ನೀವು ಸ್ವಾಗತಿಸಿ. ನಿಮ್ಮ ಜೀವನದಲ್ಲಿ ಈ ದಶಕಗಳ ಕಾಲ ಕಾಡುತ್ತಿದ್ದ ಕತ್ತಲೆ ಸರಿಯುವ ಸಮಯ ಹತ್ತಿರ ಆಗಲೇ ಬಂದಾಯಿತು. ಈ ಬ್ರಹ್ಮಾಂಡದ ಅದ್ಭುತ ಶಕ್ತಿಗಳು ಮತ್ತು ಈ ಸಂಕಟ ಮೋಚನ ಹನುಮಂತನ ಅಪಾರ ಕರುಣೆಯಿಂದ ನಿಮಗೆ ಈ ಮುಂಬರುವ ದಿನಗಳು ನಿಮ್ಮ ಪಾಲಿಗೆ ಸ್ವರ್ಣಯುಗದಂತೆ ಭಾಸವಾಗುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಈ ಒಂದು ದೊಡ್ಡ ದೊಡ್ಡ ಸಂತೋಷದ ಸುದ್ದಿಗಳು ಅಪ್ಪಳಿಸುತ್ತೆ. ಇದು ಕೇವಲ ಭವಿಷ್ಯವಾಣಿ ಅಲ್ಲ, ಇದು ಒಂದು ಗ್ರಹಗತಿಗಳ ಬದಲಾವಣೆಯಿಂದ ಸೃಷ್ಟಿಯಾಗುತ್ತಿರುವ ಒಂದು ಮಹಾ ಬದಲಾವಣೆ ಅಂತಲೇ ನಾವು ಅನ್ನಬಹುದು. ಇಡೀ ಕುಟುಂಬವೇ ಒಟ್ಟಾಗಿ ಸೇರಿ ಸಂಭ್ರಮಿಸುವಂತಹ, ಕುಣಿದಾಡುವಂತಹ ಸಂದರ್ಭಗಳು ನಿಮ್ಮ ಮುಂದೆ ಬಂದಿವೆ. ಕಳೆದ 5 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಈ ಕಷ್ಟಗಳು, ಅಡೆತಡೆಗಳು ಮತ್ತು ಮಾನಸಿಕ ಕಿರಿಕಿರಿಗಳಿಗೆ ಈಗ ಮುಕ್ತಿ ಸಿಗಲಿದೆ. ಈ ಅವಧಿಯಲ್ಲಿ ಆಕಾಶಮಂಡಲದಲ್ಲಿ ಅತ್ಯಂತ ವಿರಳವಾದ ಮತ್ತು ಪ್ರಭಾವಶಾಲಿಯಾದ ಯೋಗಗಳು ಸೃಷ್ಟಿಯಾಗುತ್ತಿವೆ. ಈ ಕಾರ್ಯಸಿದ್ಧಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ಈ ಧನಯೋಗ, ರಾಜಯೋಗದ ಜೊತೆಗೆ ಸೌಭಾಗ್ಯವಂತ ಯೋಗವು ಒದಗಿ ಬರುತ್ತಿದೆ. ಇಷ್ಟು ದೊಡ್ಡ ಮಟ್ಟದ ಗ್ರಹಗಳ ಮಿಲನವು ನಿಮ್ಮ ರಾಶಿಯ ಮೇಲೆ ಧನಮಳೆಯನ್ನು ಸುರಿಸುವುದರಲ್ಲಿ ಸಂಶಯವಿಲ್ಲ. ನೀವು ಯಾವ ಕೆಲಸಕ್ಕಾಗಿ ಹಗಲು ರಾತ್ರಿ ಬೆವರು ಸುರಿಸಿದ್ದೀರೋ ಆ ಕೆಲಸದ ಸಂಪೂರ್ಣ ಯಶಸ್ಸು ಈಗ ನಿಮ್ಮ ಪಾದದ ಅಡಿಯಲ್ಲಿದೆ. ಈ ಕಾಲಘಟ್ಟದಲ್ಲಿ ನೀವು ಕಾಣುವ ಮೊದಲ ಮತ್ತು ಈ ಒಂದು ಪ್ರಮುಖ ಬದಲಾವಣೆ ಎಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ. ಈ ಏಪ್ರಿಲ್ 7ರಿಂದಲೇ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ಹಣದ ಹರಿವು ನಿರಂತರವಾಗಿರಲಿದೆ. ಹೂಡಿಕೆ ಮಾಡಿದ್ದ ಒಂದು ಹಣ, ಮರೆತು ಹೋಗಿದ್ದ ಬಾಕಿ ವಸೂಲಾತಿ ಮತ್ತು ಈ ಒಂದು ಪೂರ್ವಜರ ಆಸ್ತಿಯಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಕೂಡ ಇದೆ. ಹಣ ಗಳಿಸಲು ಈ 10 ದಿನಗಳಲ್ಲಿ ನಿಮಗೆ ಈ ಹಲವು ಅವಕಾಶಗಳು ಸಿಗುತ್ತೆ. ಯಾವುದೇ ಒಂದು ಸಣ್ಣ ಅವಕಾಶವನ್ನು ಕಡೆಗಣಿಸಬೇಡಿ. ಆ ಸಣ್ಣ ಹೆಜ್ಜೆಯೇ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಒಂದು ಹೂಡಿಕೆಯು ಭವಿಷ್ಯದಲ್ಲಿ ಬಂಗಾರದ ಬೆಲೆಯನ್ನು ತಂದುಕೊಡುತ್ತೆ. ವ್ಯಾಪಾರಸ್ಥರಿಗೆ ಈ ಹೊಸ ಮಾರುಕಟ್ಟೆಗಳು ತೆರೆದುಕೊಳ್ಳುತ್ತೆ. ಉದ್ಯೋಗಿಗಳಿಗೆ ಇದು ಅತ್ಯಂತ ಸುವರ್ಣ ಕಾಲ. ನಿಮ್ಮ ಕಚೇರಿಯಲ್ಲಿ ನೀವು ಇದುವರೆಗೆ ಅನುಭವಿಸಿದ ಅವಮಾನ ಅಥವಾ ಈ ಕಡೆಗಣನೆಗೆ ಈಗ ಗೌರವದ ಉತ್ತರ ಸಿಗಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕ್ರಮವನ್ನು ಗುರುತಿಸಿ ಈ ವಿಶೇಷ ಪ್ರಶಂಸೆ ನೀಡಲಿದ್ದಾರೆ. ಪ್ರಮೋಷನ್ ಅಥವಾ ಬಡ್ತಿ, ಈ ದೊಡ್ಡ ಮಟ್ಟದ ಈ ಒಂದು ನಿಮ್ಮ ಏನೇ ಒಂದು ಅಭಿವೃದ್ಧಿ ಆಗಬೇಕು ಆಗಿರೋದ್ರೆ ನಿಮಗೆ ಕೈ ಸೇರುತ್ತೆ. ಈ ಪ್ರಮೋಷನ್ ಅನ್ನೋದು ಮತ್ತು ನಿಮಗೆ ಹೆಚ್ಚಳ ಸಂಬಳ
ಈ ಉದ್ಯೋಗ ಬದಲಾಯಿಸಲು ಇಚ್ಛಿಸುವವರಿಗೆ ಈ ದೊಡ್ಡ ಕಂಪನಿಗಳಿಂದ ಅನಿರೀಕ್ಷಿತ ಆಫರ್ಗಳು ಬರುತ್ತೆ. ನಿಮ್ಮ ಕಾರ್ಯದಕ್ಷತೆಯು ಸಮಾಜದಲ್ಲಿ ನಿಮ್ಮ ಹೆಸರನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಮನೆಯಲ್ಲಿ ನೆಮ್ಮದಿಯಿಲ್ಲದೆ ಪರದಾಡುತ್ತಿದ್ದವರಿಗೆ ಈ ದಿನಗಳು ಶಾಂತಿಯ ಹೂಮಳೆಯನ್ನು ಸುರಿಸಲಿವೆ. ಅಣ್ಣ ತಮ್ಮಂದಿರ ನಡುವೆ ಅಥವಾ ಈ ನೆಂಟಷ್ಟಿರ ನಡುವೆ ಇದ್ದ ದೀರ್ಘಕಾಲದ ಆಸ್ತಿ ವಿವಾದಗಳು ಮತ್ತು ಮನಸ್ತಾಪಗಳು ಹಿರಿಯರ ಹಸ್ತಕ್ಷೇಪದಿಂದ ಬಗೆಹರಿಯಲಿದೆ. ಮನೆಯಲ್ಲಿ ಹಬ್ಬದ ಕಳೆ ಇರಲಿದೆ. ಬಹಳ ದಿನಗಳಿಂದ ಭೇಟಿಯಾಗದ ಆಪ್ತರು ಮನೆಗೆ ಬರಲಿದ್ದಾರೆ. ಈ ಹೊಸ ವಸ್ತುಗಳ ಖರೀದಿ, ಈ ಬಟ್ಟೆ ಬರೆ ಮತ್ತು ಒಡವೆಗಳ ಖರೀದಿಯಲ್ಲಿ ಇಡೀ ಕುಟುಂಬವೇ ಉತ್ಸಾಹದಿಂದ ಭಾಗಿಯಾಗುತ್ತೆ. ನಿಮ್ಮ ಮಾತಿನ ಗತ್ತು ಮತ್ತು ವಿನಯವಂತಿಕೆಯು ವಿರೋಧಿಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಿಮಗೆ ನೀಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಕುಂಭರಾಶಿಯ ಯುವಕ ಯುವತಿಯರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು ಎಂಬ ಕನಸು ನನಸಾಗುವ ಸಮಯವಿದು. ಏಕಾಗ್ರತೆಯಿಂದ ಓದಿದರೆ ಅಸಾಧ್ಯವಾದುದನ್ನು ಸಾಧಿಸುವಿರಿ. ಮಗುವಿಗಾಗಿ ಹಂಬಲಿಸುತ್ತಿರುವ ದಂಪತಿಗಳಿಗೆ ಮನೆಯಲ್ಲಿ ನಗು ಕೇಳಿಸುವಂತಹ ಈ ನಗುಮೊಗದ ಅತಿಥಿಯ ಆಗಮನದ ಸುದ್ದಿ ಕೇಳಿಬರಲಿದೆ. ಇದು ನಿಮ್ಮ ಇಡೀ ಮನೆತನಕ್ಕೆ ಹೊಸ ಸಂಭ್ರಮವನ್ನು ತರಲಿದೆ. ಈ ಮಕ್ಕಳ ಹಠಾತ್ ನಡವಳಿಕೆಯು ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡಿದರೂ ಅವರ ಸಾಧನೆಯು ನಿಮ್ಮ ಮುಖದಲ್ಲಿ ನಗು ತರಲಿದೆ. ಎಲ್ಲವೂ ಶುಭವಾಗುತ್ತಿದೆ ಎಂದಾಕ್ಷಣ ಮೈಮರೆಯಬಾರದು. ಹನುಮಂತನು ನಿಮಗೆ ಕೆಲವು ಎಚ್ಚರಿಕೆಯನ್ನು ಸಹ ನೀಡುತ್ತಾನೆ. ನಿಮ್ಮ ಪ್ರಗತಿಯನ್ನು ಸಹಿಸದ ಜನರು ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸಬಹುದು. ನಿಮ್ಮ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಖ್ಯವಾಗಿ ಕಚೇರಿಯಲ್ಲಿ ನಿಮ್ಮ ಫೈಲ್ಗಳು ಮತ್ತು ದಾಖಲೆಗಳ ಬಗ್ಗೆ ಜಾಗರೂಕರಾಗಿರಿ. ಈ ಧನಾಗಮನ ಹೆಚ್ಚಾದಾಗ ಹಣವನ್ನು ಯಾರಿಗೂ ಸಾಲವಾಗಿ ನೀಡಬೇಡಿ. ಈ ಸಮಯದಲ್ಲಿ ನೀಡಿದ ಸಾಲವು ವಾಪಸ್ ಬರುವುದು ಕಷ್ಟವಾಗಬಹುದು. ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ. ಅತಿಯಾದ ಕೋಪ ಅಥವಾ ಆವೇಶದಿಂದ ಆಪ್ತ ಸಂಬಂಧಗಳು ಕಿರಿಯಬಹುದು. ಹೊರಗಿನ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಮನೆಯ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಈ ವಾಹನ ಚಲಾಯಿಸುವಾಗ ಅಥವಾ ಮೊಬೈಲ್ ಬಳಸುವಾಗ ಅತೀವ ಎಚ್ಚರಿಕೆಯ ಅಗತ್ಯ. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಈ ಮುಂಬರುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆಗಾಗ್ಗೆ ವಿಶ್ರಾಂತಿ ಪಡೆಯುವುದು ಬಹಳನೇ ಮುಖ್ಯ. ಈ ಹೃದಯ ಸಂಬಂಧಿ ಸಮಸ್ಯೆ ಅಥವಾ ಈ ಮಧುಮೇಹ ಡಯಾಬಿಟಿಸ್ ಇರುವವರು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳಿ. ನಿಮ್ಮ ದಿನಚರಿಯಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಪ್ರಸನ್ನವಾಗಿಡುತ್ತೆ. ಈ ಹೊರಗಿನ ಎಣ್ಣೆಯುಕ್ತ ಆಹಾರದ ಬದಲು ಮನೆಯಲ್ಲಿ ತಯಾರಿಸಿದ ಈ ಸಾತ್ವಿಕ ಮತ್ತು ಆಯುರ್ವೇದ ಪದ್ಧತಿಯ ಆಹಾರಕ್ಕೆ ಆದ್ಯತೆಯನ್ನು ನೀಡಿ. ಕುಂಭರಾಶಿಯವರೇ, ಇದು ಕೇವಲ ಸಮಯವಲ್ಲ, ಇದು ನಿಮ್ಮ ಭಾಗ್ಯೋದಯದ ಒಂದು ಆರಂಭ. ಏಪ್ರಿಲ್ 7ರಿಂದ 16ರವರೆಗಿನ ಕಾಲಘಟ್ಟವನ್ನು ಸರಿಯಾಗಿ ಬಳಸಿಕೊಳ್ಳಿ. ಬಜರಂಗ ಬಲಿಯ ಮೇಲಿರುವ ನಿಮ್ಮ ಅಪಾರ ಭಕ್ತಿಯೇ ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡಲಿದೆ. ನಿಮ್ಮ ನಂಬಿಕೆ ದೃಢವಾಗಿದ್ದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸುವವರು ಯಾರೂ ಇಲ್ಲ. ನಿಮ್ಮ ಮನೆಗಳಲ್ಲಿ ಸದಾ ಸುಖ ಶಾಂತಿ ತುಂಬಿರುತ್ತೆ. ಈ ಬಜರಂಗ ಬಲಿಯ ಆಶೀರ್ವಾದ ಪಡೆಯಲು ನೀವು ಬಜರಂಗ ಬಲಿಯ ಈ ಯಾವುದೇ ಒಂದು ಹೆಸರನ್ನು, ನಿಮಗೆ ಇಷ್ಟ ದೇವರ ಕುಲದೇವರ ಹೆಸರನ್ನು ನೀವು ಆಗಾಗ್ಗೆ ಪಠಿಸಿ. ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳು ತೊಂದರೆಗಳು ಇದ್ದರೂ ಅದು ಕೂಡ ನಿವಾರಣೆಯಾಗಿ ಅದೃಷ್ಟ ಕುಲಾಯಿಸುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆಯ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಎಂತಹ
ಕಡು ಬಡತನ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ದಾರಿದ್ರ್ಯ ಆಗಿರ್ಬೋದು, ಈ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಆಗಿದ್ರೂ ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ, ಯಶಸ್ಸು, ಪ್ರಗತಿ ನಿಮ್ಮದಾಗುತ್ತೆ. ಸುಮಾರು ವರ್ಷಗಳಿಂದ ಈ ಕೆಲಸ, ಯಾವುದೋ ಒಂದು ಕೆಲಸ ಆಗದಿದ್ದಲ್ಲಿ ಆ ಕೆಲಸವು ಕೈಗೂಡಿ ಆ ಕೆಲಸದಿಂದ ನಿಮಗೆ ದ್ವಿಗುಣ ಲಾಭ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಂತೂ ಏಳಿಗೆ ಕಾಣ್ತೀರ. ಆರೋಗ್ಯದಲ್ಲಿ ಚೇತರಿಕೆ, ಮತ್ತು ಯಾವುದೇ ಒಂದು ಈ ಮಾನಸಿಕ ನೆಮ್ಮದಿ ಇಲ್ಲದಿಲ್ಲ ಅಂತ ಅಂದ್ರೂ ನಿಮಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ನೀವು ಈ ಹಬ್ಬದ ವಾತಾವರಣವನ್ನು ನೋಡ್ತೀರ. ಹಾಗಾಗಿ ಆದಷ್ಟು ಈ ನಂಬಿಕೆ ಮತ್ತು ಶ್ರದ್ಧೆ, ತಾಳ್ಮೆ ಇದ್ದಲ್ಲಿ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದ್ರೂ ನೀವು ಅದನ್ನು ತಳ್ಳಿ ಹಾಕಿ ನಿಮ್ಮ ಕೆಲಸದಲ್ಲಿ ಜಯ ಅನ್ನೋದು ನಿಮಗೆ ಕೂಡಿ ಬರುತ್ತೆ. ಆದಷ್ಟು ಈ ಬೇಸಿಗೆ ಇರೋದ್ರಿಂದ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅಕ್ಕಿ ಕಾಳು, ನೀರನ್ನು ಇಡಿ. ಮತ್ತು ಈ ನಾಯಿಗಳಿಗೆ ಮತ್ತು ಹಸುಗಳಿಗೆ, ಈ ನಾಯಿಗಳಿಗೆ ಈ ರೊಟ್ಟಿಯನ್ನು ಕೊಡಿ. ಹಸುಗಳಿಗೆ ಇವತ್ತಿನಿಂದನೇ ನೀವು ಈ ಹಸಿರು ಮೇವನ್ನು, ಇಲ್ಲ ಅಂದರೆ ಈ ಬೆಲ್ಲ, ನಿಮಗೆ ಏನು ಸಾಧ್ಯವಾಗುತ್ತೆ ಅದನ್ನು ನೀವು ಕೊಡೋದ್ರಿಂದ ಆದಷ್ಟು ಶನಿದೇವರ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಎಲ್ಲರಿಗೂ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.